ನೋಡಿ ಅದರಲ್ಲಿ ಈ ಐ ಪಿ ಎಲ್ ಬಂದಮೇಲೆ ಮುಂಚೆ ನಮಗೆ ರಣಜಿ ಅಂದರೆ ಕರ್ನಾಟಕ, ಮುಂಬೈ ಅಂದರೆ ಮಹಾರಾಷ್ಟ್ರ ಅಂತ ರಣಜಿ ಅಂದರೆ ಅವರು ರಾಜ್ಯವನ್ನು ಪ್ರತಿನಿಧಿಸ್ತಾಯಿದ್ರು. ಮುಂಚೆ ಇದ್ದಂಥ ಟೆಸ್ಟ್ ಮ್ಯಾಚ್ಗಳು, ಒನ್ ಡೇ ಮ್ಯಾಚ್ಗಳು ದೇಶವನ್ನು ಪ್ರತಿನಿಧಿಸ್ತಾಯಿದ್ದು. ಈಗ ಐ ಪಿ ಎಲ್ನಲ್ಲಿ ಕಾಕ್ಟೈಲ್ ಇದು. ಇಲ್ಲಿ ನಮಗೆ ಆ ಥರದಲ್ಲಿ ನಮ್ಮ ರಾಜ್ಯದ ತಂಡ ಅನ್ನುವಂಥ ಭಾವನೆ ಇರೋಕ್ಕೆ ಎಲ್ಲ ರಾಜ್ಯದವರು ದುಡ್ಡು ಕೊಟ್ಟು ದುಡ್ಡಲ್ಲಿ ಆ್ಯಕ್ಷನಲ್ಲಿ ಯಾರು ಜಾಸ್ತಿ ಕೂಗ್ತಾರೆ ಅವ್ರ ಕಡೆಗೆ ಹೋಗ್ತಾರೆ. ಅಲ್ಲೇನು ಸಂಬಂಧ ಇದೆ? ಅಲ್ಲಿರೋದು ಹಣ ಮಾತ್ರ. ಅದಕ್ಕೆ ಯಾಕೆ ನೀವು ತಲೆ ಕೆಡ್ಸ್ಕೋಬೇಕು? ಮಾಡಬೇಕಾದ ಕೆಲಸ ಬೇರೆ ಇದೆ, ಬೇರೆ ಮಾಡೋಣ. ಅಲ್ಲಿರೋದು ಅಲ್ಲಿ ಈಗಿನ ಐ ಪಿ ಎಲ್ನಲ್ಲಿರೋದು ಅಲ್ಲಿರೋದು ಒಂದು ರೀತಿ, ಅದೊಂದು ರೀತಿಯ ಹಣನೇ. ಹಣದ ಮೇಲೇ ಹರಾಜಾಗುತ್ತೆ, ಓಪನ್ ಆಗಿ ಹರಾಜಾಗುತ್ತೆ. ಆ ಹಣದ ಮೇಲೇ ತಂಡಗಳು ಸೆಲೆಕ್ಟ್ ಆಗ್ತವೆ. ಅಲ್ಲೇನು ರಾಷ್ಟ್ರೀಯ ಭಾವನೆ ಇದೆಯಾ, ಪ್ರಾದೇಶಿಕ ಭಾವನೆ ಇದೆಯಾ, ಏನಿದೆ? ಇವತ್ತು ನೀವು ಯಾರನ್ನ RCB ಅಂತ ಹೇಳ್ತೀರಿ, ನಾಳೆ ಕಾಸು ಕೊಟ್ಟರೆ ಅವನು ಇನ್ನೊಬ್ಬ JCB ಕಡೆಗೆ ಹೋಗಿರ್ತಾನೆ. ಅಲ್ಲ, ನಾನು ಹೇಳಿದನಲ್ಲ, RCBಯಲ್ಲಿ ಕನ್ನಡಿಗರು ಎಷ್ಟು ಜನ ಇದ್ದಾರೆ ಹೇಳಿ? ನೀವು ಕಾಸು ಕೊಟ್ಟರೆ, ಈ ಕಾಸು ಕೊಟ್ಟವನು ಮುಂಬೈಗೆ ಹೋಗಿ ಆಡ್ತಾನೆ, ಇನ್ನೊಬ್ಬ ಪಂಜಾಬಿಗೆ ಆಡ್ತಾನೆ, ಮತ್ತೊಬ್ಬ ಇನ್ನೊಂದಕ್ಕೆ ಹೋಗಿ ಆಡ್ತಾನೆ. ಹಾಗಾಗಿ ಇಲ್ಲಿ ಈಗ ಹೇಳ್ತಿರಲ್ಲ, ಹಾಗಾಗಿ ನಾನು ಹೇಳೋದು ಅಂದರೆ ನಾವು ಯಾವುದಕ್ಕೆ ಆದ್ಯತೆ ಕೊಡಬೇಕು? ಅಲ್ಲಿ ಜೀವ ಕೊಡೋ ಸೈನಿಕರಿಗೆ ಇಷ್ಟು ಪ್ರಚಾರ ಸಿಗಲ್ಲ, ಇಷ್ಟು ಅವ್ರ ಹಿಂದ್ಗಡೆ ಫಾಲೋವರ್ಸ್ ಇರಲ್ಲ. ನಾವು ಅನ್ನ ಬೆಳೆಯೋ ರೈತನ ಬಗ್ಗೆ, ಅವನ ಕಷ್ಟದ ಬಗ್ಗೆ ತಲೆ ಕೆಡ್ಸ್ಕೊಳ್ಳೋಕ್ಕಿಂತ ಜಾಸ್ತಿ ಇದ್ರ ಹಿಂದ್ಗಡೆ ತಲೆ ಕೆಡ್ಸ್ಕೊಂಡ್ರೆ ನಮ್ಮ ದೇಶ ಉದ್ಧಾರ ಆಗೋದು ಹೆಂಗೆ? ಇದನ್ನೊಂದು ಕ್ರೀಡೆ ಆಗಿ ತೊಗೊಳ್ಳೋಣ, ಸ್ಪೋರ್ಟಿವ್ ಆಗಿ ತೊಗೊಳ್ಳೋಣ, ಅದಕ್ಕಿಂತ ಜಾಸ್ತಿ ಬೇಡ. ಈಗ ನಾವು ಹೇಳಿದ್ನಲ್ಲ, ಇದ್ರ ಹಿಂದ್ಗಡೆ ಇರೋದು ದುಡ್ಡು ಮಾತ್ರ. ಅದಕ್ಕೆ ನಾವು ಅದನ್ನೊಂದು ಕ್ರೀಡೆಯಾಗಿ ಎಷ್ಟು ನೋಡಬೇಕು. ನಿಜ, ಹೊಸ ಪ್ರತಿಭೆಗಳಿಗೆ ಪ್ಲಾಟ್ಫಾರ್ಮನ್ನು IPL ಕೊಟ್ಟಿದೆ. ವಾಣಿಜ್ಯವಾಗಿ ಬೇರೆ ಬೇರೆ ವಾಣಿಜ್ಯ ವ್ಯಾಪಾರಕ್ಕೆ ಉತ್ತೇಜನವನ್ನು ಕೂಡ ಕೊಟ್ಟಿದೆ, ಇದು ನಿಜ. ಆದರೆ ಈ ದೇಶದಲ್ಲಿ ಹೆಚ್ಚು ಮರ್ಯಾದೆ ಸಿಗಬೇಕಾಗಿರೋದು ಅದು ನಮ್ಮ ದೇಶದ ಕಾಯೋ ಸೈನಿಕರಿಗೆ, ಅನ್ನ ಬೆಳೆಯೋ ರೈತನಿಗೆ.